ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಸ್ನೇಹಿತರೆ ನಿಮಗೆಲ್ಲರೂ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ. ಏನಪ್ಪಾ ಅಂದ್ರೆ ಬೆಳಗಾವಿ DCC ಬ್ಯಾಂಕ್ ನಲ್ಲಿ ಹೊಸ ನೇಮಕಾತಿಗಳನ್ನ ಬಿಟ್ಟಿದೆ. 104 ಪೋಸ್ಟ್ಗಳಿವೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಅದರಲ್ಲಿ ಇದೆ ಸ್ನೇಹಿತರೆ SDA, ಪಿಯೂನ್ ಮತ್ತು ಗನ್ಮ್ಯಾನ್ ಅಂತ ಪೋಸ್ಟ್ಗಳಿವೆ. ಇವೆಲ್ಲ ಪೋಸ್ಟ್ಗಳ ಅಪ್ಲಿಕೇಶನ್ ಅನ್ನ ಹೇಗೆ ಅಪ್ಲೈ ಮಾಡೋದನ್ನ ಈ ವಿಡಿಯೋದಲ್ಲಿ ಕಲಿಸಲಿದ್ದೇನೆ. ನೀಟಾಗಿ ವಿಡಿಯೋನ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕೊಳ್ಳಿ. ಸರ್, ನೋಟಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾ? ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ ಮತ್ತು ನೋಟಿಫಿಕೇಶನ್ ವಿಡಿಯೋ ಲಿಂಕ್ ಕೂಡ ನಿಮಗೆ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೇನೆ, ಅಥವಾ ನಿಮಗೆ ನಮ್ಮ ಚಾನಲ್ ನಲ್ಲಿ ನೋಟಿಫಿಕೇಶನ್ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಆ ವಿಡಿಯೋನ ನೋಡಿಕೊಂಡು ನೀವು ನೋಟಿಫಿಕೇಶನ್ ನೀಟಾಗಿ ಓದಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸ್ನೇಹಿತರೆ ಮೊದಲು ನೀವು ನಿಮ್ಮ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಳ್ಳಿ. ಇದು DCC ಬ್ಯಾಂಕ್ ಬೆಳಗಾವಿಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಬಂದು ಇಲ್ಲಿ ರಿಕ್ವೈರ್ಮೆಂಟ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಸಾಕು, ಈಗ ನಿಮಗೆ ಡೈರೆಕ್ಟ್ ನೇಮಕಾತಿಯ ರಿಕ್ವೈರ್ಮೆಂಟ್ ವೆಬ್ಸೈಟ್ ಡೈರೆಕ್ಟ್ ಓಪನ್ ಆಗುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಡೈರೆಕ್ಟ್ ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟ್ ಇಲ್ಲೇ ಬರಬಹುದು ಸ್ನೇಹಿತರೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 104. ಸರ್, ಹೊಸ ಅಪ್ಲಿಕೇಶನ್ ಆಗಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಇಲ್ಲಿ ನೋಟಿಫಿಕೇಶನ್ ಲಿಂಕ್ ನೀವು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದಿಕೊಳ್ಳಬಹುದು ಸ್ನೇಹಿತರೆ. ಎಲ್ಲಾ ನೋಟಿಫಿಕೇಶನ್ ನೋಡಿಕೊಂಡ್ರ ಅಪ್ಲೈ ಮಾಡಬೇಕಿದ್ರೆ ಇಲ್ಲಿ ಕ್ಲಿಕ್ ಮಾಡಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಬಹುದು ನಿಮ್ಮ ಎಲ್ಲಾ ಇನ್ಫಾರ್ಮೇಶನ್ ಕೇಳ್ತಾ ಇದೆ. ನಿಮ್ಮ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ಆಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು. ಅದಾಗಣ ತಂದೆ ಹೆಸರು ಕೇಳ್ತಾ ಇದೆ ಸ್ನೇಹಿತರೆ. ತಂದೆ ಹೆಸರು ಕೂಡ ಆಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಟೈಪ್ ಮಾಡಿ. ತಾಯಿ ಹೆಸರು ಕೇಳ್ತಾ ಇದೆ, ಅದನ್ನು ಕೂಡ ಟೈಪ್ ಮಾಡಿ. ಇಲ್ಲ ಮ್ಯಾರಿಡ್ ಆಗಿದ್ರೆ ನಿಮ್ಮ ಜೀವನ ಸಂಗಾತಿಯ ಹೆಸರನ್ನು ಕೇಳ್ತಾ ಇದೆ. ಮ್ಯಾರಿಡ್ ಆಗಿಲ್ಲಪ್ಪ ಅಂದ್ರೆ ಇಲ್ಲ. ಅದಾಗಣ ನಿಮ್ಮ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸ್ನೇಹಿತರೆ, ಅಥವಾ ಮೌಸ್ ಮೂಲಕ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಸೆಲೆಕ್ಟ್ ಮಾಡಿಕೊಂಡ್ರೆ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ ಸಂಖ್ಯೆಯನ್ನ ಟೈಪ್ ಮಾಡಿ ಅಂತ ಹೇಳ್ತಾ ಇದೆ. ಆಧಾರ್ ಸಂಖ್ಯೆಯನ್ನ ಟೈಪ್ ಮಾಡಿ. ಮೊಬೈಲ್ ನಂಬರ್ ಟೈಪ್ ಮಾಡಬೇಕು ಸ್ನೇಹಿತರೆ. ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಟೈಪ್ ಮಾಡಿ. ಎಲ್ಲ ಇನ್ಫಾರ್ಮೇಶನ್ ಒಮ್ಮಿಗೆ ಎಲ್ಲ ಚೆನ್ನಾಗಿ ನೋಡಿದ್ರ ಇಲ್ಲಿ ನಿಮ್ಮ ಕ್ಯಾಪ್ಚರ್ ಕೋಡ್ ಅನ್ನ ಕೇಳ್ತಾ ಇದೆ. ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಡಿಕ್ಲರೇಷನ್ ಕೇಳ್ತಾ ಇದೆ. ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಎಲ್ಲಾ ಇನ್ಫಾರ್ಮೇಶನ್ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮಾಡೋ ಮುಂಚೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಒಮ್ಮೆ ತೋರಿಸುತ್ತೆ ಸ್ನೇಹಿತರೆ. ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್ ತೋರಿಸ್ತಾ ಇಲ್ಲವಾ, ಎಲ್ಲಾ ಇನ್ಫಾರ್ಮೇಶನ್ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಏನೋ ಮಿಸ್ಟೇಕ್ ಇದ್ರೆ ಎಡಿಟ್ ಮಾಡಿ. ಸರ್, ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿ ಕನ್ಫರ್ಮ್ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ನೋಡಬಹುದು ಇಲ್ಲ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಮತ್ತು ಅದ ತಕ್ಷಣ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪಾಸ್ವರ್ಡ್ ಇರುತ್ತೆ. ಆದರೆ ಇಲ್ಲಿ ಸ್ಲ್ಯಾಶ್ ಮೈನಸ್ ನಡಬರ್ಕ್ ಏನು ಆ್ಯಡ್ ಮಾಡೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ನೀವು ಎಂಟ್ರಿ ಮಾಡಬೇಕು. ಅದು ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಅದಾದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ID ಕೂಡ ಬಂದಿದೆ. ನೀವು ಅಪ್ಲಿಕೇಶನ್ ID ಅನ್ನ ಕಾಪಿ ಮಾಡಿ ಇಟ್ಟುಕೊಳ್ಳಬಹುದು. ಇಂಪಾರ್ಟೆಂಟ್ ಇದ್ರೆ ಇದ್ರದೊಂದು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಇನ್ ಫ್ಯೂಚರ್ಗೋಸ್ಕರ. ಕಾಪಿ ಮಾಡ್ಕೊಂಡ್ರ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಇಲ್ಲಿ 3 ಅಪ್ಲಿಕೇಶನ್ಗಳಿವೆ. ದ್ವಿತೀಯ ದರ್ಜೆ ಸಹಾಯಕರು ಮತ್ತು ಬಂದೂಕ್ ಅಂದ್ರೆ ಗನ್ ಮ್ಯಾನ್ ಅಂತ ಇದೆ, ಸಿಪಾಯಿ ಅಂತ ಇದೆ, ಪಿಯೂನ್ ಅಂತ ಇದೆ. 3 ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬಹುದು. 3 ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಡಾಕ್ಯುಮೆಂಟ್ ಅದರಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ಮಾತ್ರ ಚೇಂಜ್ ಇರುತ್ತೆ, ಉಳಿದೆಲ್ಲ ಸೇಮ್ ಇರುತ್ತೆ. ಈಗ ನಾವು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಡಿಗ್ರಿ ಕ್ವಾಲಿಫಿಕೇಶನ್ ಬೇಕು ಸ್ನೇಹಿತರೆ. ಇಲ್ಲಿ PUC ಬೇಕಾಗಿಲ್ಲ, ಡಿಗ್ರಿ ಕೇಳಿದ್ದಾರೆ, ಗ್ರಾಜುಯೇಷನ್. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಅಪ್ಲೈ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಸ್ಟೆಪ್ಗಳು ಬಂದ್ಬಿಟ್ಟು ಇಲ್ಲಿ ನೋಡಬಹುದು 5 ಸ್ಟೆಪ್ಗಳಿವೆ. 5 ಹಂತಗಳಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್, ಕ್ವಾಲಿಫಿಕೇಶನ್, ರಿಸರ್ವೇಶನ್, ಡಾಕ್ಯುಮೆಂಟ್, ಡಿಕ್ಲರೇಷನ್ ಅಂತ ಇದೆ. ಮೊದಲ ಹಂತದಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇದೆ, ಚೆಕ್ ಮಾಡಿಕೊಳ್ಳಿ. ಡೇಟ್ ಆಫ್ ಬರ್ತ್, ತಂದೆ ಹೆಸರು, ತಾಯಿ ಹೆಸರು ಮತ್ತು ನೀವು ಸಂಗಾತಿ ಹೆಸರು, ಮ್ಯಾರಿಡ್ ಆಗಿದ್ರೆ ಸಂಗಾತಿ ಹೆಸರು ಎಂಟ್ರಿ ಮಾಡಿದ್ರೆ ಅದು ತೋರಿಸ್ತಾ ಇದೆ. ಅದಾಗಣ ನಿಮ್ಮ ಜೆಂಡರ್ ತೋರಿಸ್ತಾ ಇದೆ, ಆಧಾರ್ ಸಂಖ್ಯೆ ತೋರಿಸ್ತಾ ಇದೆ, ಮೊಬೈಲ್ ನಂಬರ್ ತೋರಿಸ್ತಾ ಇದೆ. ಇಲ್ಲಿ ಕಮ್ಯುನಿಕೇಶನಲ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ, ಅಂದ್ರೆ ಅಡ್ರೆಸ್ ಅಂತ ತಿಳ್ಕೊಳ್ಳಿ. ನಿಮ್ಮ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ. ಆಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ ಎಂಟ್ರಿ ಮಾಡಿ ಸ್ನೇಹಿತರೆ. ಅದಾಗಣ ನಿಮ್ಮ ತಾಲೂಕದ ಹೆಸರನ್ನು ನೀವು ಟೈಪ್ ಮಾಡಬೇಕಾಗುತ್ತದೆ. ಇಲ್ಲಿ ರಾಜ್ಯದ ಹೆಸರು ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೆ ಇಲ್ಲಿ ನಿಮ್ಮ ಜಿಲ್ಲೆ ಹೆಸರಿದೆ, ಜಿಲ್ಲೆ ಹೆಸರನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಈಗ ನೀವು ಕೊಟ್ಟಿರೋ ಅಡ್ರೆಸ್ ಎರಡು ಸೇಮ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಸರ್, ಇಲ್ಲ ನಾ ಇರೋದು ಬೇರೆ ಕಡೆ, ನನ್ನ ಪರ್ಮನೆಂಟ್ ಅಡ್ರೆಸ್ ಬೇರೆದಿದೆಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ, ನೋ ಅಂತ. ಓಕೆನಾ? ಮತ್ತೆ ನೀವು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತದೆ. ಎರಡು ಸೇಮ್ ಇದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬರುತ್ತಾರೆ, ನೀವು ಕನ್ನಡ ಭಾಷೆಯನ್ನು ಓದುವುದು ಮತ್ತು ಮಾತನಾಡುವುದು ಚೆನ್ನಾಗಿ ತಿಳಿದಿರುತ್ತೀರಾ? ಕನ್ನಡ ಭಾಷೆ ಬರುತ್ತಾ? ಕರ್ನಾಟಕದಲ್ಲಿ ಇರ್ತೀವಿ, ಅಪ್ಲೈ ಮಾಡ್ತಾ ಇದ್ದೀವಿ ಅಂದ್ರೆ ಕನ್ನಡ ಪಕ್ಕ ಬರುತ್ತೆ, ಎಸ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ ಬರುತ್ತೆ, ನ್ಯಾಷನಾಲಿಟಿ ಅಂತ ಇದೆ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ರಿಲಿಜನ್ ಅಂತ ಇದೆ, ನಿಮ್ಮ ಯಾವ ರಿಲಿಜನ್ ಗೆ ನೀವು ಸಂಬಂಧಪಟ್ಟಿದ್ದೀರಾ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್, ಜೈನ್ ಅಂತ ತೋರಿಸ್ತಾ ಇದೆ. ನಿಮ್ಮ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ಕೇಳ್ತಾ ಇದೆ. ಅಪ್ಲೋಡ್ ಫೋಟೋ ಅಂತ ಕೇಳ್ತಾ ಇದೆ, ಅಪ್ಲೋಡ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ಫೋಟೋಸ್ ಸೈಜ್ ಬಂದ್ಬಿಟ್ಟು ಬಿಲೋ 100 KB, ಸಿಗ್ನೇಚರ್ ಸೈಜ್ ಬಂದ್ಬಿಟ್ಟು ಬಿಲೋ 50 KB ಅಂತ ತೋರಿಸ್ತಾ ಇದೆ. ಅದರ ಒಳಗಡೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನೀವು ನೋಡಬಹುದು ನಮ್ಮ ಫೋಟೋನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಿಗ್ನೇಚರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳುತ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಸಾಕು. ಎಲ್ಲ ಇನ್ಫಾರ್ಮೇಶನ್ ಸೇವ್ ಆಗಿದೆ ಸ್ನೇಹಿತರೆ. ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಸೇವ್ ಆಗಿದೆ. ಈಗ ನೀವು ಬರ್ತೀರಾ
ಕ್ವಾಲಿಫಿಕೇಶನ್ ಅಲ್ಲಿ BA BCom BSc ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಗ್ರಾಜುಯೇಷನ್ ಅದಾಗಣ ಪಾಸಿಂಗ್ ಡೇಟ್ ಅಂತ ಕೇಳ್ತಾ ಇದೆ. ಪಾಸಿಂಗ್ ಡೇಟ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಾಗಣ ನೇಮ್ ಆಫ್ ದ ಯೂನಿವರ್ಸಿಟಿ ಅಂತ ಕೇಳ್ತಾ ಇದೆ. ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಹೆಸರು ಕೇಳ್ತಾ ಇದೆ. ಯೂನಿವರ್ಸಿಟಿ ಹೆಸರು ಟೈಪ್ ಮಾಡಿ. ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ, ಎಂಟ್ರಿ ಮಾಡಿ ಸ್ನೇಹಿತರೆ. ಅದಾದ ತಕ್ಷಣ ನೀವು ಫಸ್ಟ್ ಕ್ಲಾಸ್ ನಲ್ಲಿ, ಡಿಸ್ಟಿಂಕ್ಷನ್ ಅಲ್ಲಿ, ಸೆಕೆಂಡ್ ಕ್ಲಾಸ್ ನಲ್ಲಿ ಅಥವಾ ಜಸ್ಟ್ ಪಾಸ್ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಇದು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಕ್ಲಾಸ್ ಸೆಕ್ಯೂರ್ಡ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಇದೆ. ಅದಾದ ತಕ್ಷಣ ಬಂದ್ಬಿಟ್ಟು ಅರ್ಹತೆ ಅಂಕಗಳ ಪಾಯಿಂಟ್ ನೀವು ಗ್ರೇಡ್ ಅಂಕದಲ್ಲಿದ್ರೆ ಎಸ್ ಅನ್ನ ಕ್ಲಿಕ್ ಮಾಡಿ. ಸರ್ ಇಲ್ರಿ ನಮ್ದು ಪರ್ಸೆಂಟೇಜ್ ಇದ್ರೆ ನೋ ಅನ್ನ ಕ್ಲಿಕ್ ಮಾಡಿ. ಪರ್ಸೆಂಟೇಜ್ ನಿಮ್ದು ಇತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ನೀವು ಗಳಿಸಿರುವ ಅಂಕ ಇದೆ, ಅದನ್ನ ಎಂಟ್ರಿ ಮಾಡಿದ್ರ ಅದಾಗ ಒಟ್ಟು ಅಂಕ ಇದೆ. ಒಟ್ಟು ಅಂಕವನ್ನ ಎಂಟ್ರಿ ಮಾಡ್ತೀರಾ, ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬರುತ್ತಪ್ಪ ಅಂದ್ರೆ ಇಲ್ಲಿದೆ. ನೀವು ಇಲ್ಲಿ ಒಟ್ಟು ಅಂಕನ ಮೊದಲಿಗೆ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ಒಟ್ಟು ಅಂಕ, ಅದರಲ್ಲಿ ಗಳಿಸಿರುವ ಅಂಕ, ನೆಕ್ಸ್ಟ್ ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಬರುತ್ತೆ. ನಿಮ್ಮ ಪರ್ಸೆಂಟೇಜ್ ತೋರಿಸ್ತಾ ಇದೆ, ಇದನ್ನ ನೀವು ಚೆಕ್ ಮಾಡಿಕೊಳ್ಳಿ. ಅದಾಗಣ ಇಲ್ಲಿ ಕೇಳ್ತಾ ಇದೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ? ಎಸ್. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪಲ್ಸರಿ ಹೇಳ್ತೀನಿ ಸ್ನೇಹಿತರೆ, ಅಪ್ಲಿಕೇಶನ್ ತೆಗೆದುಕೊಳ್ಳುವುದಿಲ್ಲ ಮತ್ತು ಇದಕ್ಕೆ 1 ಇಯರ್ ಸರ್ಟಿಫಿಕೇಟ್ ಬೇಕು. ನಿಮಗೆ ಕಂಪ್ಯೂಟರ್ನ 1 ಇಯರ್ ಸರ್ಟಿಫಿಕೇಟ್ ಬೇಕು ಮತ್ತು ಇಲ್ಲಿ ಮ್ಯಾಂಡೇಟರಿ ಇದೆ, ಎಸ್ ಅನ್ನ ಕ್ಲಿಕ್ ಮಾಡಬೇಕಂತ. ಇಲ್ಲಿ ನೋ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ತೋರಿಸ್ತಾ ಇದೆ ಏನಂತ, ಕಂಪ್ಯೂಟರ್ ನಾಲೆಜ್ ಈಸ್ ಮ್ಯಾಂಡೇಟರಿ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಕ್ಲಿಕ್ ಮಾಡಿ, ಎಸ್ ಅನ್ನ ಕ್ಲಿಕ್ ಮಾಡಿ. ನೋ ಸುಮ್ಮನೆ ಕೊಟ್ಟಿದ್ದಾರೆ, ಅದು ಕ್ಲಿಕ್ ಆಗೋದಿಲ್ಲ, ನೀವು ಕಂಪಲ್ಸರಿ ಎಸ್ ಮಾಡೇಬೇಕು. ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ 2ನೇ ಹಂತ ಆಯ್ತು. 3ನೇ ಹಂತದಲ್ಲಿ ರಿಸರ್ವೇಶನ್ ಅಂತ ಇದೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಸಬ್ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅದಾಗಣ ನಿಮ್ಮ RD ಸಂಖ್ಯೆ ಕೇಳ್ತಾ ಇದೆ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನ RD ಸಂಖ್ಯೆನ ಎಂಟ್ರಿ ಮಾಡಿ. ಇಲ್ಲಿ ಚೆನ್ನಾಗಿ ನೋಡಿಕೊಳ್ಳಿ, ಮೊದಲಿಗೆ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. 2ನೇದು ಕಾಸ್ಟ್ ಸಬ್ ಕಾಸ್ಟ್ ಅನ್ನ ಎಂಟ್ರಿ ಮಾಡಬೇಕು, ಉಪಜಾತಿ. 3ನೇದು ನಿಮ್ಮ RD ನಂಬರ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಸಾಕು, 3ನೇ ಹಂತ ರಿಸರ್ವೇಶನ್ ಕ್ಲೈಮ್ ಆಗಿದೆ ಸ್ನೇಹಿತರೆ. 4ನೇ ಹಂತ ಬಂದ್ಬಿಟ್ಟು ಡಾಕ್ಯುಮೆಂಟ್ ಅಂತ ಇದೆ. ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ ಗಳು ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ನೀವು ನೋಡಬಹುದು ನಿಮ್ಮ ಫೋಟೋ ಕಾಣ್ತಾ ಇದೆ, ನಿಮ್ಮ ಸಿಗ್ನೇಚರ್ ಕಾಣ್ತಾ ಇದೆ. ಅದಾದ ತಕ್ಷಣ ಇಲ್ಲಿ ನೀವು ನಿಮ್ಮ SLC ಮಾರ್ಕ್ ಶೀಟ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ. SLC ಮಾರ್ಕ್ ಶೀಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಪ್ಲೋಡ್ ಆಗಬೇಕು ಬಿಲೋ 150 KB ಒಳಗಡೆ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡಿ ಸೈಜ್ ಎಷ್ಟು ಏನಿದೆ, 150 KB ಒಳಗಡೆ ಅಂತ ಇದೆ. ಅದಕ್ಕೋಸ್ಕರ ನೀವು 150 KB ಒಳಗಡೆ ಇರುವ ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಈಗ ನಿಮ್ಮ SLC ಮಾರ್ಕ್ ಶೀಟ್ ಅನ್ನ ಅಪ್ಲೋಡ್ ಮಾಡಿದ್ರೆ ಸಕ್ಸಸ್ಫುಲಿ ಅಂತ ಬರಬೇಕು. ಅದೇ ರೀತಿ ನೀವು PUC ಮಾರ್ಕ್ ಶೀಟ್ ಸೆಲೆಕ್ಟ್ ಮಾಡ್ಕೋತೀರಾ, ಅದು PDF ನಲ್ಲಿ ಇದ್ರೂ ನಡೀತದೆ, JPG ಅಲ್ಲಿ ಇದ್ರೂ ನಡೀತದೆ. ಆದ್ರೆ ನೀವು ಮಾರ್ಕ್ ಶೀಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. 100 KB ಒಳಗಡೆ ಇತ್ತಂದ್ರೆ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ ಸ್ನೇಹಿತರೆ. ಇದರಲ್ಲಿ ಎಲ್ಲಾ ಸೆಮ್ ನ ಮಾರ್ಕ್ಸ್ ಕಾರ್ಡ್ ಅಪ್ಲೈ ಮಾಡಿ. ಸರ್ ಯಾಕೆ ಈ ರೀತಿ ಹೇಳ್ತಾ ಇದೀರಪ್ಪ ಅಂದ್ರೆ ಇಲ್ಲಿ 1 MB ತನ ಫೈಲ್ ಕೊಟ್ಟಿದ್ದಾರೆ. ಫೈಲ್ ಸೈಜ್ 1 MB ತನ ಅಂದ್ರೆ ಮೀನಿಂಗ್ ನಿಮ್ ಗ್ರಾಜುಯೇಷನ್ ನ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಗಳನ್ನ ಅದರಲ್ಲಿ ಒಂದೇ PDF ನಲ್ಲಿ ಆಡ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ಫೈಲ್ ಸೈಜ್ 1 MB ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದು ಸೆಮ್ ಇಂದ ಹಾಕ್ಬೇಡ್ರಿ, ಪೂರಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದ್ರಾಗ ನೀವು ಆಡ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸೈಜ್ ಅನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ. ತಗೊಂಡಿದೆ. ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಾ ಇದೆ ಸ್ನೇಹಿತರೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ನ ನೀವು ಸೈಜ್ ಅನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಎಲ್ಲ ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ನಿಮ್ಮ ಕಾಸ್ಟ್ ಇನ್ಕಮ್ ಇದೆ ಸ್ನೇಹಿತರೆ. ಕಾಸ್ಟ್ ಇನ್ಕಮ್ ಕೂಡ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಪ್ರತಿಯೊಂದು ಅಪ್ಲಿಕೇಶನ್ ನ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಸೈಜ್ ಕೊಟ್ಟಿರುತ್ತೆ ತೆಳಗಡೆ, ಅದನ್ನ ನೋಡಿ ಅಪ್ಲೋಡ್ ಮಾಡಿ. JPG ಅಲ್ಲಿ ಅಡ್ಜಸ್ಟ್ ಮಾಡಬಹುದು, PDF ನಲ್ಲಿ ಅಡ್ಜಸ್ಟ್ ಮಾಡಬಹುದು. ಎರಡರಲ್ಲಿಯೂ ಕೂಡ ತಗೋತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಕ್ಲರೇಷನ್ ಕೇಳ್ತಾ ಇದೆ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್, ಅಡ್ರೆಸ್ ಕೊಟ್ಟಿರುವ, ಕ್ವಾಲಿಫಿಕೇಶನ್ ಕೊಟ್ಟಿರುವ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ಫೋಟೋ, ನಿಮ್ಮ ಸಿಗ್ನೇಚರ್ ಮತ್ತು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಗಳನ್ನ ಒಮ್ಮೆ ಇಲ್ಲಿ ವ್ಯೂ ಮಾಡಿ ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಅಪ್ಲೋಡೆಡ್ ಅಂತ ಇದೆಯಲ್ಲ, ಇಲ್ಲಿ ವ್ಯೂ ಮಾಡಿ ಚೆಕ್ ಮಾಡಿಕೊಳ್ಳಬಹುದು. ಎಲ್ಲಾ ಇನ್ಫಾರ್ಮೇಶನ್ ಒಮ್ಮೆ ಚೆಕ್ ಮಾಡಿ. ಸರ್ ಎಲ್ಲಾ ಕರೆಕ್ಟ್ ಇದೆ ಅಂತ ಅಂದ್ರೆ ಇಲ್ಲಿ ಅಗ್ರಿಯನ್ನ ಕ್ಲಿಕ್ ಮಾಡಿ, ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲಾ ಕರೆಕ್ಟ್ ಇದ್ರೆ ಕನ್ಫರ್ಮ್ ಮತ್ತೆ ರೀಕನ್ಫರ್ಮ್. ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಏನ್ ತೋರಿಸ್ತಾ ಇದ್ರೆ ಆನ್ಲೈನ್ ಪೇಮೆಂಟ್. ಈಗ ಪೇಮೆಂಟ್ ಮಾಡಬೇಕಾಗುತ್ತದೆ. ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿ. ಪೇಮೆಂಟ್ ನಲ್ಲಿ ಬಂದ್ರ ನಿಮ್ಮ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ ಮತ್ತು ನಿಮ್ಮ ಕಾಸ್ಟ್ ನ ಪ್ರಕಾರ ಇಲ್ಲಿ ನಿಮಗೆ ಫೀಸ್ ತೋರಿಸ್ತಾ ಇದೆ. ಇದು SC ST ಕ್ಯಾಟಗರಿ 1 ನ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಇರುತ್ತದೆ ಸ್ನೇಹಿತರೆ. ಅದು SC ST ಬಿಟ್ಟು ಬೇರೆ ಯಾವುದೇ ವಿದ್ಯಾರ್ಥಿಗಳಿದ್ದರೆ 2A 2B 3A 3B ಅಥವಾ ಜನರಲ್ ವಿದ್ಯಾರ್ಥಿಗಳಿಗೆ 1000 ರೂಪಾಯಿವರೆಗೆ ನಿಮ್ಮ ಅರ್ಜಿ ಶುಲ್ಕ ಇರುತ್ತೆ. ಅಂದ್ರೆ 500 ರೂಪಾಯಿ SC ST ಕ್ಯಾಟಗರಿ 1, ಉಳಿದಿದೆಲ್ಲ 1000 ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸ್ಕ್ಯಾನರ್ ಬರುತ್ತೆ ಸ್ನೇಹಿತರೆ. ಸ್ಕ್ಯಾನರ್ ಮೂಲಕ ನೀವು ಪೇಮೆಂಟ್ ಮಾಡಬಹುದು. ನಿಮ್ಮ ಬಳಿ ಯಾವುದೇ ಆಪ್ ಇರಬಹುದು, ಅದು ನೀವು ನೋಡಿಕೊಳ್ಳಿ. ಫಾರ್ ಎಕ್ಸಾಂಪಲ್ ಫೋನ್ ಪೇ, ಗೂಗಲ್ ಪೇ, Paytm ಎಲ್ಲ ಆಪ್ ಗಳ ಇಲ್ಲಿ ನಿಮಗೆ ಸ್ಕ್ಯಾನರ್ ಗಳು ತೋರಿಸ್ತಾ ಇದೆ. ಈ ಎಲ್ಲ ಆಪ್ ಗಳಲ್ಲಿ ಯಾವುದೇ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಪೇಮೆಂಟ್ ಅನ್ನ ನೀವು ಮಾಡಿಕೊಳ್ಳಬಹುದು. ಓಕೆನಾ? ಒಂದ್ಸರಿ ಪೇಮೆಂಟ್ ಕನ್ಫರ್ಮ್ ಆಯ್ತಂದ್ರೆ ಇದು ಜಸ್ಟ್ ಫಾರ್ ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೋಡ್ ಮಾಡಲು ಇದು ವಿಡಿಯೋ ಮಾಡಿದ್ದೇವೆ ಸ್ನೇಹಿತರೆ. ನಾವು ಪೇಮೆಂಟ್ ಮಾಡ್ತಾ ಇಲ್ಲ, ಆದ್ರೆ ನಿಮಗೆ
ತೋರಿಸ್ತಾ ಇದೀವಿ. ಪ್ರೊಸೆಸ್ ಅನ್ನ ಹೇಗೆ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕನ್ಫರ್ಮ್ ಒಂದ್ಸರಿ ನಿಮ್ ಪೇಮೆಂಟ್ ಕನ್ಫರ್ಮ್ ಆಯ್ತು ಸರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ ಬಿಡುತ್ತೆ ಪ್ರಿಂಟ್ ಅಪ್ಲಿಕೇಶನ್ ಅಂತ. ನಿಮ್ಮ ಪೇಮೆಂಟ್ ನ ರಿಸಿಪ್ಟ್ ಕೂಡ ನೀವು ಸ್ಕ್ರೀನ್ ಶಾಟ್ ಹೊಡೆದುಕೊಳ್ಳಬೇಕು ಅಥವಾ ಅದನ್ನ ಪ್ರಿಂಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಪೇಮೆಂಟ್ ಸಕ್ಸಸ್ಫುಲಿ ಆಗಿರುವ ರಿಸಿಪ್ಟ್ ಅದರ ಜೊತೆಗೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಆನ್ ಆಗುತ್ತೆ. ಯಾವಾಗ ಆನ್ ಆಗುತ್ತಪ್ಪ ಅಂದ್ರೆ ಪೇಮೆಂಟ್ ಸಕ್ಸಸ್ಫುಲಿ ಆದ್ರೆ ಇಲ್ಲಿ ಆನ್ ಆಗುತ್ತೆ. ಈಗ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ, ಏನೇ ಸಮಸ್ಯೆ ಬಂದ್ರೆ ಇಲ್ಲಿ ನಿಮಗೆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಈ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕರೆ ಮಾಡಬಹುದು. ಬೆಳಗ್ಗೆ 10:30 ಸಾಯಂಕಾಲ 5:30 ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು. ಇದೇ ರೀತಿ ಯಾವುದೇ ಜಾಬ್ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಬೇಕಾ, ಈಗ ನಿಮಗೆ ಈ ವಿಡಿಯೋದಲ್ಲಿ ನಾವು ಸಕ್ಸಸ್ಫುಲಿ ಆಗಿ ಅಪ್ಲಿಕೇಶನ್ ಹಾಕೋದನ್ನ ಕಲಿಸಿದ್ದೀನಿ. ಅಪ್ಲೈ ಹೇಗೆ ಮಾಡಬೇಕು, ಪೇಮೆಂಟ್ ಮಾಡಬೇಕು ಮತ್ತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ಪ್ರಿಂಟ್ ಅಪ್ಲಿಕೇಶನ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ಪ್ರಿಂಟ್ ತೆಕ್ಕೋಬಹುದು ಅಥವಾ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವೆಲ್ಲ ಪ್ರೊಸೆಸ್ ನೀವು ನೋಡಿ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಮಾಡಿದ್ದೀರಾ ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೆಚ್ಚು ಜನರ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ಫ್ಯೂಚರ್ ಜಾಬ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.